ನಮಸ್ತೆ ನನ್ನೆಲ್ಲ ಪ್ರೀತಿಯ ಕನ್ನಡಿಗರಿಗೆ. ಈ ವಿಡಿಯೋನ ನಾನು ನಿನ್ನೆನೆ ಅಪ್ಲೋಡ್ ಮಾಡಬೇಕಾಗಿತ್ತು, ಬಟ್ ನಿನ್ನೆ ಅಪ್ಲೋಡ್ ಮಾಡೋದಿಕ್ಕಾಗಿರ್ಲಿಲ್ಲ. ಯಾಕೆ ಅಂತಂದ್ರೆ ನನ್ನ ಫೋನ್ ಅಲ್ಲಿ ಚಾರ್ಜರೇ ಇರ್ಲಿಲ್ಲ. ಚಾರ್ಜರ್ ಹಾಕೋದಿಕ್ಕೆ ಚಾರ್ಜರ್ ವೈರು ಕೂಡ ತಗೊಂಡೋಗಿರ್ಲಿಲ್ಲ, ಮರ್ತ್ಕೊಂಡು ಹೊಂಟೋಗಿದ್ದೆ. ನನ್ನ ಫೋನ್ ಚಾರ್ಜ್ ಹಾಕಿದ್ದೆ ಇವತ್ ಮಧ್ಯಾಹ್ನ 1:30-2 ಗಂಟೆಗೆ. ಮತ್ತೆ ಚಿಂಟು ಬಗ್ಗೆನು ಹೇಳಿ ಅಂತ ಒಬ್ರು ಮೆಸೇಜ್ ಮಾಡಿದ್ರು, ಅದು ಒಂದು ಹುಡುಗಿ. ನಮ್ ಚಿಂಟುಗೆ ಇವಾಗ 2.5 ವರ್ಷ. ಅವ್ನ್ ಹೆಂಗೆ ಅಂತಂದ್ರೆ ತುಂಬಾ ಇನ್ನೋಸೆಂಟ್. ಮನೆ ಒಳಗಡೆ ಇದ್ರೆ, ಮನೆಯಿಂದ ಈಚೆಗಡೆ ಇದ್ರೆ ತುಂಬಾ ವೈಲೆಂಟ್. ಅವನು ಹೆಂಗ್ ಸಿಕ್ಕಿದ್ದು ಅಂತಂದ್ರೆ ಗಣಪತಿ ಹಬ್ಬದ ಟೈಮಲ್ಲಿ ಸಿಕ್ಕಿದ್ದು. ನಮ್ ಬೀದಿಲಿರೋ ನಾಯಿ ಮರಿ ಹಾಕಿರುತ್ತೆ, 7-8 ನಾಯಿ ಮರಿನ. ಅದ್ರಲ್ಲಿ ಲಾಸ್ಟ್ ಮರಿನೇ ನಮ್ ಚಿಂಟು ಆಗಿರ್ತಾನೆ. ಕೆಲವೊಂದ್ ನಾಯಿ ಮರಿಗಳು ಸತ್ತೋಗ್ಬಿಟ್ಟಿರ್ತವೆ, ಕೆಲವೊಂದ್ ನಾಯಿ ಮರಿಗಳು ಉಳ್ಕೊಂಡಿರ್ತವೆ. ಉಳ್ದಿದ್ ನಾಯಿ ಮರಿಗಳೆಲ್ಲ ಎಲ್ಲೋದೋ ಗೊತ್ತಿಲ್ಲ. ಅವ್ರ ಅಮ್ಮನೂ ಕೂಡ ತೀರೋಗಿದ್ರು. ನಮ್ ಚಿಂಟುಗೆ ಅವ್ರ ತಾಯಿ ಎದೆ ಹಾಲು ಕರೆಕ್ಟ್ ಆಗಿ ಸಿಕ್ಕಿರಲ್ಲ, ಶಕ್ತಿನೇ ಇರಲ್ಲ ಬಾಡಿಲಿ ಅವ್ನ್ಗೆ. ನಾವು ಗಣಪತಿ ಚಪ್ರ ಎಲ್ಲ ಹಾಕ್ಬೇಕಾದ್ರೆ ಚಪ್ರದ ಪಕ್ಕದಲ್ಲೇ ಬಂದ್ ಮಲ್ಕೊಂತಿತ್ತು. ಅವಾಗ್ಲೂ ನಾನು ನೋಡ್ಕೊಂಡು ಸುಮ್ನಿದ್ದೆ. ಆಮೇಲೆ ಅದನ್ನ ನೋಡ್ತಿದ್ದಂಗೆ ಇವತ್ತು ನಾಳೆ ಸಾಯೋಂಗಾಗೋಗಿತ್ತು. ಅದಕ್ಕೆ ನಾನು ಏನ್ ಮಾಡಿದೆ ಅಂದ್ರೆ ನಮ್ಮ ಮನೆ ಪಕ್ಕದಲ್ಲಿರುವಂತ ಕಲ್ಲತ್ರ ಹೋಗಿ ಅನ್ನ ಹಾಕ್ತೆ, ಮೊಸರನ್ನ. ಆಮೇಲೆ ಸುಧಾರಿಸ್ಕೊಂಡು ಚೆನ್ನಾಗ್ ಆದ್ನ ಅವನು. ಆ ನಂತರ ಅವನ್ನ ಕರ್ಕೊಂಡ್ ಬಂದು ಮನೇಲೆ ಮಡಿಕೊಂಡು ಮನೇಲೆ ಸಾಕ್ತೆ. ಅವನ್ನ ಈಚಕ್ ಬಿಡ್ದಂಗೆ. ಅವನ್ಗೆ 1 ವರ್ಷ ಕಳೆದ ಮೇಲೆ ಅವನ್ನ ಈಚಕ್ಕೆ ಬಿಡಕ್ ಸ್ಟಾರ್ಟ್ ಮಾಡ್ದೆ ನಾನು. ಅವ್ನ್ 1 ವರ್ಷ ನಮ್ಮ ಮನೇಲಿ ಇರೋವರ್ಗುನು ಕೂಡ ನಮ್ ಬೈರುನೇ ಆಟ ಆಡ್ಸಿ ಬೆಳೆಸಿರೋದು ಚಿಂಟುನ. ಇವಾಗ್ಲೂ ಒಂದೊಂದ್ಸರಿ ಏನಂತ ಅನ್ಸುತ್ತೆ ಅಂತಂದ್ರೆ ಅವ್ನ್ ಮರೀಲಿ ನಾನು ಊಟ ಹಾಕಿಲ್ಲ ಅಂತಂದಿದ್ರೆ ಇಷ್ಟೊತ್ತಿಗೆ ಅವನು ನಮ್ಮ ಮನೇಲಿ ಇರ್ತಾನೆ ಇರ್ಲಿಲ್ಲ. ಆ ರೀತಿ ಪರಿಸ್ಥಿತಿಲಿ ಇರ್ತಿತ್ತು. ಮತ್ತೆ ಅವನ್ನ ನಾನು ಬೀದಿಗ್ ಬಿಟ್ಟು ಈಚೆಗಡೆನೆ ಸಾಕಕ್ಕೆ ಸ್ಟಾರ್ಟ್ ಮಾಡ್ದೆ. ಅವ್ನು ಯಾವಾಗ ಬೇಕೋ ಅವಾಗ ಬಂದು ಮಲ್ಕೊಂತಿದ್ನ, ಹೋಗ್ತಿದ್ದ. ಮತ್ತೆ ಇದ್ದಕ್ಕಿದ್ದಂಗೆ ಸಡನ್ ಆಗಿ ವೈರಸ್ ಜ್ವರ ಬಂದ್ಬಿಡ್ತು ನಮ್ ಚಿಂಟುಗೆ. ನಮ್ಗೂ ಸ್ವಲ್ಪ ದಿನ ಗೊತ್ತಾಗ್ಲಿಲ್ಲ, ಬಟ್ ಅವನು ಬ್ಲಡ್ ವಾಮಿಟ್ ಮಾಡ್ತಾ ಇದ್ದ. ಅವಾಗ ನನಗ್ ಭಯ ಆಗಿ ಅವ್ನ ಹಾಸ್ಪಿಟಲ್ ಕರ್ಕೊಂಡ್ ಹೋದೆ. ನಮ್ ಚಿಂಟುನ ಕರ್ಕೊಂಡ್ ಹೋಗಿದ ತಕ್ಷಣ ಡಾಕ್ಟರ್ ಫೀವರ್ ನ ಚೆಕ್ ಮಾಡಿದ್ರು. ತುಂಬಾನೇ ಫೀವರ್ ಇತ್ತು ಅವನ್ಗೆ. ಈ ನಾಯಿ ಉಳಿಯೋದು ಡೌಟು ಅಂತ ಅಂದಾಗ ನಂಗೆ ಕೈ ಕಾಲೇ ಆಡ್ಲಿಲ್ಲ, ಅಲ್ಲೇ ಹತ್ಕೊಂಡ್ ಕುತ್ಕೊಂಡ್ಬಿಟ್ಟೆ. ಯಾಕೆ ಅಂದ್ರೆ ಲಾಸ್ಟ್ ಟೈಮ್ ಇನ್ನೊಂದ್ ಚಿಂಟು ಅಂತ ಸಾಕಿದ್ವಿ, ಅದಕ್ಕೆ ಯಾರೋ ವಿಷ ಹಾಕಿ ಸಾಯಿಸಿದ್ರು. ಅದನ್ನು ಕಳ್ಕೊಂಡು ಇವನು ಕಳ್ಕೊಳಕ್ಕೆ ನಾನು ರೆಡಿ ಇರ್ಲಿಲ್ಲ. ಮತ್ತೆ ಅವನಿಗೆ ಶಕ್ತಿನಾರು ಬರ್ಲಿ ಅಂತಂದ್ರೆ ಅವ್ನು ಊಟನೂ ಕೂಡ ಮಾಡ್ತಿರ್ಲಿಲ್ಲ. ದಿನ ಹಾಸ್ಪಿಟಲ್ ಕರ್ಕೊಂಡ್ ಹೋಗೋದು, ದಿನ 3 ಇಂಜೆಕ್ಷನ್ ಚುಚ್ಚಿಸಿ ಕರ್ಕೊಂಡ್ ಬರೋದು. ಅವ್ನಿಗೆ ಶಕ್ತಿ ಬರ್ಲಿ ಅಂತ ಅಂದ್ಬಿಟ್ಟು ಗ್ಲೂಕೋಸ್ ಪೌಡರ್ ನ ತಿನ್ನಿಸ್ತಾ ಇದ್ದೆ ನಾನೇನೆ. ಅವನು ಚೇತರಿಸ್ಕೊಳಕ್ಕೆ 2 ವಾರ ತಗೊಂಡ. ಕೊನೆಗೂ ಬದುಕ್ತ ನನ್ ಮಗ. ಅವನ್ನ 2 ಸರಿ ಬದುಕ್ಸಿ ಉಳಿಸ್ಕೊಂಡಿರೋದು. ಎಷ್ಟು ಸಾಹಸ ಮಾಡಿದೀವಿ ಅಂದ್ರೆ ನಾನು ನನ್ ಗಂಡ ಹೇಳ್ಕೊಳ್ಳೋದಿಕ್ಕೆ ಆಗಲ್ಲ. ಈಗ ಅವನು ಆರಾಮಾಗಿ ಎಲ್ಲಾ ಕಡೆ ನೋಡಾಡ್ಕೊಂಡು ಊಟ ತಿಂಡಿ ಮಾಡ್ಕೊಂಡು ಈಗ ಆರಾಮಾಗಿದ್ದಾನೆ. ಅವನು ನಮ್ ಚಿಂಟು ಬೈರುಗಿಂತ ಚಿಕ್ಕವನೇ ಆಗಿದ್ರು, ಬಟ್ ಬೈರುಗಿಂತ ಬುದ್ಧಿ ಜಾಸ್ತಿ ನಮ್ ಚಿಂಟುಗೆ. ನಮ್ ಬೈರ ಒಂದೊಂದ್ ಟೈಮ್ ಮನೆಯಿಂದ ಈಚ್ಕೊಂಡೋಗ್ಬಿಟ್ಟಾಗ ನಮ್ ಚಿಂಟುನೇ ಆಲ್ಮೋಸ್ಟ್ ನೋಡ್ಕೊಂಡು ಮತ್ತೆ ವಾಪಸ್ ಮನೆ ಕರ್ಕೊಂಡ್ ಬರ್ತಾನೆ. ಒಬ್ಬನೇ ಹೊಂಟೋದ್ರು ವಾಪಸ್ ನಮ್ ಮನೆಗ್ ಬರದೇ ಇಲ್ಲ ಬೈರ ಅವನು. ಯಾಕಂದ್ರೆ ಅವನ್ನ ಜಾಸ್ತಿ ಮನೇಲೆ ಇಟ್ಟು ಸಾಕಿರೋದ್ರಿಂದ ಅವನಿಗೆ ಹೊರಗಡೆ ಅಷ್ಟಾಗಿ ಗೊತ್ತಿಲ್ಲ ಬೀದಿಗಳು. ಮತ್ತೆ ಆದಷ್ಟು ನಿಮ್ ಮನೇಲಿ ಸಾಕಿರುವಂತಹ ಪ್ರಾಣಿಗಳನ್ನ ಆದಷ್ಟು ಹುಷಾರಾಗಿ ನೋಡ್ಕೊಳ್ಳಿ.